ಏನ್ರಿ ಅದ್ ನಿಮ್ ಗೋಳು? ತೂತ್ ಕತ್ಲಲ್ಲಿ ದಾಸಯ್ಯನ್ ಮದ್ವೆ ಅನ್ನೋಂಗೆ ಮಧ್ಯರಾತ್ರಿಲಿ ಅದು ಲೆಕ್ಕದ ಪುಸ್ತಕ ಹಿಡ್ಕೊಂಡು ಕೂತಿದ್ದೀರಲ್ಲ. ಲೇ ನಿನಗೆ ಹೆಂಗೆ ಅರ್ಥ ಆಗ್ಬೇಕು ನನ್ನ ಕಷ್ಟ? ಕೆಳಗಿಂದ ಮೇಲಕ್ಕೆ, ಮೇಲಿಂದ ಕೆಳಕ್ಕೆ ಎಷ್ಟ್ ಲೆಕ್ಕ ಹಾಕಿದ್ರು ಅವತ್ ನಿನ್ ಒಡವೆ ಕೊಡ್ಸಕ್ಕೆ ಅಂತ 2 ಲಕ್ಷ ರೂಪಾಯಿ ಕದ್ನಲ್ಲ, ಅದು ಜಮಕ್ಕೂ ಸಿಕ್ತಿಲ್ಲ, ಖರ್ಚಿಗೂ ಸಿಕ್ತಿಲ್ಲ. ನಾಳೆ ಆ ದ್ಯಾವಪ್ಪನಿಗೆ ಬೇರೆ ಲೆಕ್ಕ ಕೊಡ್ಬೇಕು. ಸುಮ್ನೆ ಬಿತ್ಕೊಳ್ಳೆ. ಓಹೋ, ನಿಮ್ ಯಜಮಾನ ಏನ್ ಅಮೂಲ್ದಾರ್ನಂಗ್ ಓದ್ಬಿಟ್ಟವನೆ. ಆ ವಯ್ಯಂಗೆ ಆ ಅಂದ್ರೆ ಹೂ ಅನ್ನಕ್ ಬರಲ್ಲ, 1-2 ಮೊದ್ಲೇ ಗೊತ್ತಿಲ್ಲ ಅಂತವನ್ಗೆ ಈ ಲೆಕ್ಕಾಚಾರ ಎಲ್ಲ ತೋರಿಸಿ ಯಾವ ಸೀಮೆ ಉದ್ಧಾರ ಮಾಡ್ತಿರ್ರಿ? ಅಕಸ್ಮಾತ್ 1-2 ಲಕ್ಷ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ, ಏನ್ ಮಾಡಾರ ಅವರು? ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಟ್ರೆ ಎಷ್ಟೇ ಆಗ್ಲಿ ರಕ್ತ ಸಂಬಂಧ ಅಂತ ಕ್ಷಮಿಸ್ಬಿಡ್ತಾರೆ. ಅಂತ ಕಲಿಯುಗ ಕರ್ಣ ನಮ್ ದೇವಪ್ಪ ನಾಯ್ಕ. ಅಪ್ಪ ಅವ್ರು ಕಾಯ್ತವ್ರೆ, ಬ್ಯಾಗ್ ಬನ್ನಿ ಚಿಕ್ತಾನೆ. ಕಾದ್ರೆ ಕಾಯ್ತಾರೆ, ನನ್ ಬರಕಿಲ್ಲ ಅಂತ ಹೇಳೋ. ಶಿವ ಬಾಪ, ಜನಗಳೆಲ್ಲ ಕಾಯ್ತವ್ರೆ. ಕಾಯ್ಲಿ ಬಿಡಪ್ಪ, ನನ್ ಬರಕಿಲ್ಲ. ಕಷ್ಟ ಅಂತ ಬಂದವ್ರನ್ನ ಕಾಯ್ಸೋದಾಗ್ಲಿ ನೋಯ್ಸೋದಾಗ್ಲಿ ಮಾಡಬಾರ್ದು ಮಗ. ಹಂಗ್ ಮಾಡಿದ್ರೆ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಬಾ, ನಿನ್ ಕೈಯಾರ ಅವ್ರಿಗೆ ದಾನ ಕೊಡುವಂತೆ. ನನ್ ಕೈಯಾರನೆ ದಾನ ಯಾಕೆ ಮಾಡ್ಬೇಕು? ನೀನ್ ಅವ್ರು ಕೊಡ್ಬೋದಲ್ವಾ? ನಾವು ಮಾಡೋ ದಾನ ಕಷ್ಟದಲ್ಲಿರುವಾಗ ನಮ್ಮನ್ನು ಕಾಪಾಡ್ತದಂತೆ. ತಾಯಿ ಇಲ್ದಿರೋ ನನ್ನ ಮಗನಿಗೆ ದಾನ ತಕೊಂಡು ತಾಯಿಂದ್ರ ಆಶೀರ್ವಾದ ರಕ್ಷಣೆ ಆಗಿರ್ಲಿ ಅಂತಾನೆ ದಾನನ ನಿನ್ ಕೈಲಿ ಕೊಡ್ಸೋದು. ಅದಕ್ ದಾನನೇ ಮಾಡ್ಬೇಕಾ? ಹೌದು ಮಗ. ಏನು ಇಲ್ದಿದ್ದವ್ರಿಗೆ ಯಾವ್ದಾದ್ರೂ ರೂಪದಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ದೇವ್ರು ನಮಗೆಲ್ಲ ಕೊಟ್ಟವನೆ, ಅದಕ್ಕೆ ನಮ್ಮ ಕೈಲಾಗದನ್ನ ನಾವು ಕೊಡ್ಬೇಕು. ನೋಡು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅಂತ ನೀನು ತಿಳ್ಕ. ಬಾ ಮಗ. ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ. ಏನ್ ವಿಷಯ ಮಿಸ್ಟ್ರೆ? ತಮ್ಮನ್ನ ಭೇಟಿ ಮಾಡೋ ಅವಕಾಶ ಸಿಗ್ತಲ್ಲ, ನಾನು ನಿಜವಾಗ್ಲೂ ಪುಣ್ಯವಂತ. ಒಂದು ಉದ್ದೇಶದಿಂದ ತಮ್ಮಲ್ಲಿ ಬಂದಿದ್ದೀನಿ. ನನ್ನ ಮಗಳ ಮದುವೆ ತಾವು ಬಂದು ಆಶೀರ್ವಾದ ಮಾಡಬೇಕು. ಮೇಷ್ಟ್ರೆ, ನಾನು ಮದ್ವೆಗೆ ಬರಬೇಕು ಅಂದ್ರೆ ನಂದು ಒಂದು ಷರತ್ತೈತೆ. ನೀವು ನನ್ನ ಮಾತನ್ನ ನಡೆಸ್ಕೊಡ್ಲೇಬೇಕು. ಏನು ಹೇಳಿ ದೇವರು? ಮೇಷ್ಟ್ರೆ, ನಮ್ಮೂರು ಹೆಣ್ಮಕ್ಳಿಗೆ ಈ ದೇವಪ್ಪ ನಾಯಕನ ಮನೆ ತವ್ರ ಮನೆ ಇದ್ದಂಗೆ. ಮದುವೆ ಆಗೋ ಹೆಣ್ಣು ಮಕ್ಕಳಿಗೆ ಉಡುಗೊರೆ ಕೊಡೋದು ಈ ಮನೆತನಕ್ಕೆ ತಲತಲಾಂತರದಿಂದ ಬಂದಿರೋ ಸಂಪ್ರದಾಯ. ಆದ್ರೆ ನೀವ್ ಯಾರಿಂದಲೂ ಏನನ್ನು ತಗೊಂಡಿಲ್ಲ ಅಂತ ನನಗೆ ಗೊತ್ತೈತೆ. ಇವತ್ತು ನಾನು ಕೊಡೋ ಉಡುಗೊರೆನ ನೀವು ತಗೊಂಡ್ರೆ ನಾನ್ ನಿಮ್ಮ ಮಗಳ ಮದುವೆಗೆ ಬರೋದು. ದೇವರು, ತಮ್ಮ ಮಾತಿದ್ದ ನನ್ನ ಬಾಯಿ ಕಟ್ಟಾಕ್ಬಿಟ್ರಲ್ಲ. ಹಿಂದ್ಲಿಂದ ಬಂದಿರೋ ಪದ್ಧತಿ ಮುಂದೆನೂ ನಡ್ಕೊಂಡು ಹೋಗ್ಬೇಕು ಅಲ್ವರಾ? ಆಯ್ತು, ಒಟ್ಟಿನಲ್ಲಿ ತಾವು ಮದುವೆಗೆ ಬರೋದು ನನಗೆ ಬಹಳ ಮುಖ್ಯ. ಆಯ್ತು, ತಗೊಳ್ಳಿ. ಅಪ್ಪ, ಈಗ ದಿವಸ ಎಲ್ರು ನಿನಗ್ ನಮಸ್ಕಾರ ಮಾಡಿದ್ದನ್ ಕಂಡಿದ್ದೆ. ಆದ್ರೆ ಈಗ ನೀನ ಮೇಸ್ತ್ರಿಗೆ ನಮಸ್ಕಾರ ಮಾಡ್ದಲ್ಲ, ಅವ್ರು ನಮ್ಗಿಂತ ಶ್ರೀಮಂತ್ರ. ಹೌದು ಮಗ, ಆದ್ರೆ ಹಣದಾಗೆಲ್ಲ ಇದ್ದೇನಾಗೆ.